ಲಕ್ಷ್ಮಕ್ಕ ಯವ್ವ ಹೋಗಿ ಆಕಿ ದೆವ್ವ ರಾಣಿನ ಎಬಸೋಗ್ರೆ ಯವ್ವ ಮತ್ತೆ ಈಗ ಬಂದು ಇದು ಮಾಡ್ತಾಳ ಅಲ್ಲೇ ನೋಡ್ ರೂಮ್ದಾಗ ಮಕ್ಕೊಂಡಿರ್ತಾಳ ಎಬಸ್ರಿ ಮತ್ತೆ ಅದೇನೇನ ಮಾಡ ಅಂತಂದು ಹೇಳಲ್ಲ ಮಾಡಿ ಹೋಗ್ರೆ ಯವ್ವ ಮತ್ತಿಲ್ಲ ಅಂದ್ರೆ ನಿಮ್ಗೆ ಏನಾರ ಮಾಡಿಗಿಡೇಳು ಅದಕ್ಕೆ ಒಂಚೂರು ಹೋಗ್ರೆ ಯವ್ವ ಹಾ ನಾವು ಹೋಗಿವಿ ಅಲ್ಲೇ ನೀನು ಒಬ್ಬಿಕೆ ಆಗಲ್ಲ ಅಡಿಗೆ ಮಾಡಕ್ಕೆ ನಾನು ಬರ್ಲೇನ ಇಲ್ಲ ಅಂದ್ರೆ ಯವ್ವ ಬೇಡ ನಾನು ನನ್ನ ಗಂಡ ಅಡಿಗೆ ನಾವೆಲ್ಲ ಮಾಡ್ತೀವಿ ನೀವು ಹೋಗ್ರವ ಆ ಮಾರಾಣಿನ ಚಂದ ನೋಡ್ಕೊಂಡ್ರೆ ನಿಮ್ಮ ಜೀವಕ್ಕೆ ಏನೂ ಅಪಾಯ ಬರಂಗಿಲ್ಲ ಅದಕ್ಕೆ ಅಕ್ಕಿ ಬೇಸಿ ಬಣ್ಣ ಬಿಡಿರ್ತಿರೋ ಸುಣ್ಣ ಬಿಡಿತಿರೋ ಗೊತ್ತಿಲ್ಲ ಅಕ್ಕಿನ ಚಂದಾಗಿ ನೋಡ್ಕೊರ ಒಟ್ಟೆ ಅಕ್ಕಿ ಒಟ್ಟು ಮಳ್ಳಾಗಿ ನಿಮಗೆ ಏನು ಮಾಡ್ಬಾರ್ದಂಗೆ ಮಾಡ್ರವ ಯವ್ವ ಆಯ್ತು ಹೊಂಟಿ ತಗೋ ಹೋಗಿ ಎಬಸ್ಬೇಕ ಯವ್ವ ಅದಿನ್ನೊಂದು ಮಹಾರಾಜ ದೇವನು ಇರುತ್ತಾನ ಹೆಂಗೆ ಮಾಡ್ಬೇಕು ಅರೇ ಲಕ್ಷ್ಮಣ್ ಅಕ್ಕ ದೂರ್ಲಿಂದ ಕರೆದ್ರೆ ಆಯ್ತು ಬಿಡಿ ಹಾಂ ಬರ್ರಿ ಯವ್ವ ಹೋಗಂಬರ್ರಿ ಅರೇ ಮಾರಾಣಿ ದೆವ್ವಂದು ಅಕ್ಕ ಮಾರಾಣಿ ದೆವ್ವಂದು ಅಕ್ಕ ಉಟ್ರೆ ಅಮ್ಮ ಆಯಿರೇ ಮಾರಾಣಿ ದೆವ್ವ ಅಮ್ಮ ಆಯಿರೇ ಲೇ ಹಡ್ಬಿಟ್ಟಿ ಪಾಟಿ ಅಲ್ಲಲ್ಲಿ ಆ ದೆವ್ವಕ್ಕೆ ಹಿಂದಿ ಬರುತ್ತಂದ್ರೆ ನೀನೋಳಿ ಆ ಉರ್ದು ಭಾಷೆ ಹಚ್ಬಿಡ್ತಿಲ್ಲವ ನೋಡು ಅದಕ್ಕೆ ಅರ್ಥ ಆಗೈತೆ ಇಲ್ಲ ಇನ್ನು ನೋಡು ಗೊರಕೆ ಹೊಡಿತಿತ್ತದ ಅವನು ದೆವ್ವದ್ದು ಆದ್ರೆ ಗಂಡ ಎಂತಿ ಕೂಡ ಮುಕ್ಕೊಂಡ್ರೆ ಅಂದ್ಬಿಡ್ಲಿ ತಡ್ತಿರ್ಲಿ ನಾ ಕರಿತೀನಿ ತಡಿ ಸುಮ್ಮನಿರಿ ಹೊಟ್ಟೆ ಯವ್ವ ಲಕ್ಷ್ಮಕ್ಕ ನೀನ ಕರ್ದಿವ ಯವ್ವ ನನಗಂತೂ ಆ ಧೈರ್ಯ ಇಲ್ಲ ಈ ಹಡ್ಬಿಟ್ಟು ಬರೀ ಅರ್ಧಂಬರ್ಧ ತಾತಾಗ ತಮ್ಮ ಭಾಷೆನ ಮಾತಾಡಲ್ಲ ಆಯ್ತಾ ನಮ್ಮ ಭಾಷೆನ ಮಾತಾಡಲ್ಲ ಹಂಗೆ ಮಾತಾಡ್ತೈತೆ ಅದಕ್ಕೆ ಆಗ್ಬೇಕಲ್ಲ ದೇವ್ ಕರ್ತೆ ಕರಿಯವ್ವ ನೀನ ಕರಿ ಮಾರಾಣಿ ದೇವ ಅವರೇ ಮಾರಾಣಿ ದೇವ ಅವರೇ ಒಂಚೂರು ಬಾಗ್ಲ ತೆಗೀರಿ ನಾವು ನಿಮ್ದು ಅದು ಹೇಳಿದ್ರಲ್ಲ ಪೆಡಿಕಿ ಮೆಡಿಕಿ ಏನೇನ ಮಾಡ್ಬೇಕು ಅಂತಂದು ಮಾಡಕ್ ಬಂದೀವ್ರಿ ನೀವು ಎದ್ದಿರಿ ನಮ್ಮ ಮಕ್ಕೊಂಡಿರಿ ಹೌದಲ್ಲ ಇವತ್ತು ನಾನು ಅವ್ರ ಕೈಲಿ ಸೇವೆ ಮಾಡ್ಸ್ಕೋಬೇಕು ಅದು ಇದೇನೇನ ಮೇಕಪ್ ಮಾಡ್ಸ್ಕೋಬೇಕು ಅಂತ ಅನ್ಕೊಂಡಿದ್ನಲ್ಲ ಅಯ್ಯ ನಾ ಇಷ್ಟ ತನಕ ಮಕ್ಕೊಂಬಿಟ್ಟೆ ನೋಡು ಬಂದೆ ತಡಿ ಬಾಗ್ಲ ತೆಗಿತ್ ನೋಡ್ರಿ ಬರ್ರಿ ಒಳ ಬರ್ರಿ ಮಾರಾಣಿ ದೇವ ಅವ್ರೆ ಅದೇನೋ ಮಾಡ್ಬೇಕಂದಿದ್ರಲ್ರಿ ಮತ್ತೆ ನೀವು ಎದ್ರ ಮಾಡ್ತಿದ್ದೀವ್ರಿ ಬರ್ರಿ ಮಾಡ್ಬರ್ರಿ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ಬರ್ರಿ ಮತ್ತ ಇಲ್ಲಿ ಜಾಗ ಆಗಂಗಿಲ್ರಿ ಅಲ್ಲಿ ಬರ್ತೀರೇನ್ರಿ ಪಡ್ಸಲಾಗ ನಡ್ರಿ ನೀವು ಎಲ್ಲೆಲ್ಲಿ ಏನೇನ್ ಕರ್ಕೊಂಡು ಏನೇನ್ ಮಾಡ್ತೀರಿ ಮಾಡ್ರಿ ಎಲ್ಲ ಕಡೆ ಬರ್ತೀನಿ ಇಲ್ಲಿ ನೋಡ್ರಿ ಎಲ್ಲ ಸಾಮಾನನ್ನ ನಾನು ಮೊನ್ನೆನ ಆರ್ಡರ್ ಮಾಡ್ಬಿಟ್ಟಿದ್ದೆ ನಿನ್ನೆ ಬಂದು ತಗೋರಿ ಏನೇನ್ ಬೇಕು ಏನೇನು ಉಪಯೋಗ ಬೇಕು ತಗೋರಿ ಅಂದಂಗ ಇನ್ನೂ ಏನಾರ ಕಮ್ಮಿ ಇದ್ರೆ ಹೇಳ್ರಿ ಆರ್ಡರ್ ಮಾಡ್ಬಿಡ್ತೀನಿ ಬಂದ ಬಿಡ್ತಾವ ಹಂಗ ಅರೇ ವಿಜಯಂದು ಅಕ್ಕ ನಾನು ಏನು ಒಂದು ತಪ್ಪಿಸ್ಕೋಬೇಕು ಅಂತ ಮಾಡಿದ್ದೆ ಗೊತ್ತಾ ಇಲ್ಲಿ ಯಾವುದೋ ಸಾಮಾನು ಗೀಮಾನು ಸಿಗಂಗಿಲ್ಲ ಅದು ಮಾಡೋದಕ್ಕೆ ಪೇಟೆಗೆ ಹೋಗಬೇಕು ನಾವು 3 ಜನ ಪೇಟೆಗೆ ಹೋಗಿ ತೊಗೊಂಡು ಬರ್ತೀವಿ ಅಂತ ಹೇಳಿ ತಪ್ಪಿಸ್ಕೊಂಡು ಓಡೋಗ್ಬೇಕು ಅಂತ ಮಾಡಿದ್ದೆ ನನ್ನ ಮನಸ್ಸಿನಲ್ಲಿ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆದರೆ ಈ ದೆವ್ವ ನಮ್ಗಿಂತ ಚಾಣಕ್ಯ ಇದೆ ಇದು ನೋಡಿ ಎಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡ್ಬಿಟ್ಟಿದೆ ಅಲ್ಲಲ್ಲಿ ಆನ್ಲೈನಾಗ ಆರ್ಡರ್ ಮಾಡಿದ್ರೆ ಯಾರು ತಂದು ಕೊಟ್ಟಿದ್ದಾರೆ ಯಾವ ಪುಣಾತ್ಮ ತಂದು ಕೊಟ್ಟಿದ್ದಾನೆ ಇಲ್ಲಿ ಅವ್ರ ಅಡ್ರೆಸ್ ಹೆಂಗೆ ಗೊತ್ತಾಯ್ತು ಬಾವಿ ಒಳಗೆ ಕೇಳಿಬಿಡಂತಲ್ಲಿ ಅದು ದೆವ್ವ ಮಾರಾಣಿ ಅವರೇ ಇದು ಅಡ್ರೆಸ್ಸು ಆ ಕೊರಿಯರ್ ಇದನ್ನ ತಲುಪ್ಸೋ ಹುಡುಗ ಅಂತಾರಲ್ರಿ ಅತ್ತಗ ಹೆಂಗೆ ಗೊತ್ತಾಯ್ತ್ರಿ ಇಲ್ಲಿ ಅಡ್ರೆಸ್ ಇವೆಲ್ಲ ಆರ್ಡರ್ನ ಕೊಡ್ಬೇಕಲ್ರಿ ಹೆಂಗೆ ಕೊಟ್ಟನ್ರಿ ಅಯ್ಯ ಅದೇನು ದೊಡ್ಡಾಗದ್ದು ನಾವು ಇಂಥವು ಆರ್ಡರ್ ಮಾಡ್ರೆ ಎಲ್ಲದಕ್ಕೂ ಬೇರೆ ಅಡ್ರೆಸ್ ಕೊಟ್ಟಿರ್ತೀವಿ ಅಲ್ಲಿ ಆರ್ಡರ್ ಬರುತ್ತಲ್ಲ ಅಲ್ಲಿ ನಮ್ಮ ಅಸಿಸ್ಟೆಂಟ್ ದೆವ್ವಗಳೆಲ್ಲ ಒಂದು ತಗೊಂಡು ಇಟ್ಕೊಂಡಿರ್ತಾವೆ ಆಮೇಲೆ ನಾವು ಹೋಗಿ ಅದು ಇಸ್ಕೊಂತೀವಿ ಅವ್ರ ಕಣ್ಣಿಗೆ ಅವ್ರ ಮನುಷ್ಯರ ಕಣ್ಣಂಕ ಅಂತಾರ ನಮ್ಮ ಕಣ್ಣಿಗೆ ದೆವ್ವ ನಾವು ಬಾಯಿ ಹುಷಾರ ಪಕ್ಕ ಆಮೇಲೆ ನಮಗೂ ಎಲ್ಲ ಆನ್ಲೈನ್ ಕಾಂಟ್ಯಾಕ್ಟ್ ಭಾಳ ಐತಿ ನಿಮ್ಗೇನು ನಮ್ಗಿಂತ ಜಾಸ್ತಿನೇ ಐತೆ ನಮ್ದು ಅರೆ ಅಲ್ಲ ಏಯಪ್ಪ ನಾವು ಏನೇ ಅನ್ಕೊಂಡ್ರೆ ನಮ್ಗಿಂತ ಜಾಸ್ತಿನೇ ಹುಷಾರೈತಿ ದೆವ್ವ ಮಾಡ್ರಿ ಮಾಡ್ರಿ ಏ ಬರ್ಲೆ ವಿಜಿ ಪಾತಿ ಬರ್ರಿ ದೆವ್ವ ಮಾರಾಣಿ ಅವ್ರೆ ಇದ್ರೊಳಗೆ ಕಾಲಿಡ್ರಿ ಅಲ್ಲೇ ಈ ದೆವ್ವಕ್ಕೆ ಕಾಲೆಲ್ಲೈತಂತನ ಕಾಣವಲ್ತು ಉದೋಕ ಬೆಳ್ಳಗೈತಿ ಪಾತಿ ಹಣೆ ಬರೋದ್ರ ಅದಕ್ಕಾಗತ್ತೆ ನಮಗರ ಇದೇನು ಗೊತ್ತಿಲ್ಲ ಪತ್ತಿಲ್ಲ ಅದ ಮಾಡ್ಬೇಕು ಪಾತಿನ ಈಗ ಹಿಂದ ಮುಂದೆ ಯಾವಾಗ ಹೆಂಗೆ ಮಾಡ್ತೈತೆ ನಾಡ್ಬಿಟ್ಟು ಈ ದೆವ್ವ ನೋಡೋರು ಅಲ್ಲೋಡು ಹೆಂಗೆ ಖುಷಿ ಏನೈತೈತೆ ನೋಡಿ ಯವ್ವ ಜಯಕ್ಕ ಜಗತ್ತಿನೊಳಗೆ ಮೊದಲನೇ ಬಾರಿ ಇಡೀ ಜಗತ್ತಿನಾಗ ನಾವ ಒಂದ ಇರ್ಬೇಕು ಬಹುಶಃ ದೆವ್ವಕ್ಕೂ ಕಾಲೆಲ್ಲ ಸ್ವಚ್ಛ ಮಾಡಿ ಊರೆಲ್ಲ ಸ್ವಚ್ಛ ಮಾಡಿ ಇದೇನ ಅಂತಲ್ಲ ಪೆಡಿಕಿ ಕಿಡಿಕಿ ಅಂತಂದು ಅದನ್ನ ಮಾಡೋದು ನಾವ ಮೊದಲೇ ವ್ಯಕ್ತಿಗಳು ಅನ್ಸುತ್ತೆ ನಮ್ಮಂತ ಪಾಪಿಗುಡಿಗಳು ಜಗತ್ತಿನಾಗ ಬೇಬಡಯವ್ವ ಅರೆ ದೆವ್ವಂದು ರಾಣಿ ನಿಮ್ಮದು ಪಾದ ಆ ಕಡೆಗೆ ಇದೆ ಹಿಂಬಡ ಈ ಕಡೆಗೆ ಇದೆ ನಾವು ಸ್ವಲ್ಪ ಬೆಳ್ಳು ಉಜ್ಜಬೇಕಿತ್ತು ಬಳ್ಳು ಉಗುರು ಉಜ್ಜಬೇಕಿತ್ತು ನೀವು ಹೀಗೆ ಮಾಡಿ ನೀವು ಆ ಕಡೆ ತಿರ್ಕೊಂಡು ನಿಂದಿರಿ ನಮಗೆ ಮುಂದಿನ ಬಳ್ಳೆಲ್ಲ ನಮಗೆ ಈ ಕಡೆ ಸಿಗ್ತವೆ ಕೈಗೆ ನಾವು ಬಳ್ಳು ಎಲ್ಲ ಉಜ್ಕೊಂತೀವಿ ಸ್ವಲ್ಪ ಆಯ್ತಾಯ್ತು ಇವಾಗ ಈ ಮಿಷನ್ ಆಗಿಂದ ಕಾಲ್ ತೆಗಿಲ್ಲ ಇದ್ರಾಗಿಂದ ಈ ನಂದೇ ತಗೋ ಕಾಲ್ ಎಲ್ಲ ಇದಾಗೈತಿ ಹೊರ ತೆಗಿತ್ನಿ ಸ್ವಚ್ಛಗೆ ತಿಕ್ಬೇಕು ಎಷ್ಟು ಜನ್ಮದ್ದು ಹೊಲಸೈತೆ ಅಂತ ಗೊತ್ತಿಲ್ಲ ಎಲ್ಲ ತಗೋ ಹೋಗಿರ್ಬೇಕು ನಾನು ಹಂಗ ತಿಕ್ಬೇಕಾ ಮಾರಾಣಿ ದೆವ್ವ ನೀವು ಸ್ವಲ್ಪ ಇವಾಗ ಈ ಕಡೆ ಒಳ್ಳೆ ಒಂಚೂರು ಹಿಂಬಾಗಿ ತಿಕ್ತೀವಿ ನಾವು ಅಯ್ಯೋ ಹಿಂಬ ಜಗ್ಗಿ ಹೊಡೆದು ಸೀಳಿ ಎಲ್ಲ ಎಷ್ಟು ಹೊಲಸಾಗೈತಿ
ಬ್ರಷ್ ಹಚ್ಚಿ ಅಲ್ಲಿ ಪೇಸ್ಟ್ ಅದಾವ ನೋಡು ಒಳ್ಳೆ ಕ್ರೀಮ್ಗಳು ಹಚ್ಚಿ ತಿಕ್ಕು. ಮತ್ತೆ ನಿಂಗೆ ಏನಾದ್ರು ಬೇಕಂದ್ರೆ ಹೇಳು, ಎಲ್ಲ ತರಿಸ್ಕೊಡ್ತೀನಿ. ಆಗ ನನ್ನ ಕಾಲು ಪಳ 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 ಅಂತ ಹೊಳಿಬೇಕಾ? ಇದೇನ್ರಿ ಇದೆ ದೆವ್ವ ಏನಾನ ಮಾತಾಡ್ತಿತ್ತಲ್ಲೇ ಅಲ್ಲಲ್ಲಿ ಹಿಂದೆ ಮುಂದೆ ಏನೋ ಗೊತ್ತಾಗೋಲ್ತು. ಏಕ ಬೆಳ್ಳಗೈತಿ ಇದ್ರ ಇಂಬಡಿ ಅದ ಮುಂಗಾಲಿ ಅದ ಗೊತ್ತಾಗಂಗಿಲ್ಲ. ಪಾಟಿ ಪಾಪ ಸುಮ್ಮನೆ ಹಂಗ ಹೊಡೆದ ತಿಕ್ಕಿದ್ದ ಮಾಡತೈತಿ. ಇದು ನೋಡಿದ್ರೆ ದೇವ್ ಸಾಕನವಲ್ತು ಇನ್ನ ತಿಕ್ಕ ಅಂತೈತಿ. ಏಯೋ ಇದು ಪಾತಿ ಎಣೆ ಬರ ಇದೇನ ತರಿಸಿಟ್ಟೈತಿ. ಇನ್ನ ಏನ್ ಮಾಡ್ಬೇಕ ಏನ ನಮಗರ ಗೊತ್ತಿಲ್ಲ ಪತ್ತಿಲ್ಲ. ಈಗ ಆಕಿ ಪಾತಿ ಏನ್ ಹೇಳ್ತಾ ಅದನ್ನ ನಾವು ಮಾಡ್ಬೇಕು. ಯವ್ವ ದೇವ್ರೆ ಈ ದೇವ್ರ ಕೈಯ ಸಿಕ್ಕೊಂಡು ಇದಕ್ಕ ನಾವು ಸಿಂಗಾರ ಮಾಡೋದ್ರಾಗ ಮುಗಿದೋದ್ ಕತಿ. ಮುಸುಡೆ ಮೂಗ ಮಾರೆ ಕೈಯ ಇದ್ರ ಕಾಲ ಎಲ್ಲಿಂದ ತಿಕ್ಬೇಕು ಎಲ್ಲಿಂದ ಏನ್ ಮಾಡ್ಬೇಕು. ಅಯ್ಯೋ ಇದೊಳೆ ಅಪಜಿತ್ ಅಂತ ಯವ್ವ. ಅರೇ ದೆವ್ವ ಕಾಲು ಭಗವಾನ್, ಈ ದೆವ್ವದ ಕಾಲು ತಿಕ್ಕಷ್ಟೊತ್ತಿಗೆ ನನ್ನ ಕೈಯೇ ನೆಗೆದ್ಕೊಂಡು ಹೋಕವು. ಏನು ಮಾಡಬೇಕು ಎರಡು ಕಾಲು ಅವನು. ನೀವು ಯಾವ ಜನ್ಮದ್ದು ಇದು ಕಾಲಿವು ಎಷ್ಟರ ತಿಕ್ಕಿರು ಹೊಲಸ ಹೋಗಲು. ಬಕೆಟ್ ಹೊಲಸು. ಯವ್ವ ಯಾನಾಡ ಹೊಲಸಾಗ್ಯವ ಯವ್ವ. ಇದನ್ನ ದೆವ್ವ ನಮ್ಮ ಮೊದಲ ಮಲಗಿಸ್ತೀನಿ, ಆಮೇಲೆ ಜಯಕ ಪಾತಿ ಮಕ್ಕನ ಹಸ್ತೀನಿ ತಡಿ. ಅರೇ ರಾಣಿಗೂ ದೆವ್ವ, ರಾಣಿಂದು ದೆವ್ವ, ನೀವು ಸ್ವಲ್ಪ ಇಲ್ಲಿ ಮಲಗಿಬಿಡಿ. ಅಂದರೆ ನಾವು ನಿಮ್ಮ ಕಣ್ಣಿಗೆ ಕೂಲ್ ಆಗೋದಕ್ಕೆ ಆ ಚಸ್ಮಾ ಹಾಕ್ತೀವಿ, ಕೂಲ್ ಚಸ್ಮಾ ಅದು. ಆಮೇಲೆ ನಾವು ನಿಮ್ಮ ಪಾದ ತಿಕ್ತೀವಿ. ನೀವು ಆರಾಮ್ ಹಾಯಾಗಿ ನಿದ್ದೆ ಮಾಡಿ ನಾವು ನಿಮ್ಮ ಕಾಲೆಲ್ಲ ಸ್ವಚ್ಛ ಮಾಡ್ತೀವಿ. ನೀನು ಕಾಲು ಸ್ವಚ್ಛ ಮಾಡು, ಒಬ್ರು ನಂದು ತಲೆ ಮಸಾಜ್ ಮಾಡ್ಲಿ, ಒಬ್ರು ನಂದು ಕೈ ಬೆರಳು ಸ್ವಚ್ಛ ಮಾಡ್ರಿ. ಎಲ್ಲರೂ ನಾನು ನೀಟಾಗಿ ಸ್ವಚ್ಛ ಮಾಡ್ಬೇಕು. ನಾನು ಹೆಂಗ್ ಕಾಣ್ಬೇಕಂದ್ರೆ ನನ್ನ ಮಹಾರಾಜ ನನ್ನ ನೋಡಿದ್ರೆ ಕಣ್ಣು ಮುಚ್ಕೋಬೇಕು, ಹಂಗ್ ಕಾಣ್ಬೇಕು. ಏನ್ ಕಣ್ಣು ಮುಚ್ಚಬೇಕು? ಏ ಮಾರಾಣಿಯವ್ರಿ, ಮಹಾರಾಜರವ್ರು ಯಾಕೆ ಕಣ್ಣು ಮುಚ್ಚಬೇಕ್ರಿ? ಯಾಕಂದ್ರೆ ನಾನು ಅಷ್ಟು ಹೊಳಿತಿರ್ತೀನಿ ಅದಕ್ಕೆ. ಎಷ್ಟು ಹಾಯಾಗಿತಿ, ಎಷ್ಟು ಸಣ್ಣಗಿತಿ, ಎಷ್ಟು ಖುಷಿ ಆಗ್ತೈತಿ. ಹಾಯಾಗಿರಿ ಚಸ್ಮಾ ಸಂತೋಷವಾಗಿದೆ. ಅಯ್ಯೋ ಲಕ್ಷ್ಮಕ್ಕ ನೋಡ್ದೆ ದೇವ್ರ ಶೋಕಿನ ಅಲ್ಲ ಇಷ್ಟೆಲ್ಲ ಮಾಡತೈತಿ. ಚಸ್ಮಾ ಹಾಕೊಂಡು ಮತ್ತೆ ಹಾಡು ಹಾಡೋದಕ್ಕೆ ಕೂಡ ಅಯ್ಯೋ ಇದ್ರ ನಾಳೆ ಹೊಡ್ಕೊಂಡು ಹೋಗ್ಲಿ. ಆ ಕಾಲದಂತ ಈ ಕಾಲದಕ್ಕಿಂತ ಏನು ಕಮ್ಮಿ ಆಗ್ಬಿಡು. ಈ ಕಾಲದ ದೇವಾಗಿದೆ ಹೆಂಗಿರ್ತೈತೆ ಏನ ಯವ್ವ. ಹಂಗಿದ್ರೆ ಈ ಕಾಲದ ದೇವ್ಗಳು ಭಾರಿ ಇರ್ತಾವ ಬಿಡವ. ಅವರು ಜಲ್ದಿ ಹಿಂಗೆ ಬಂದು ಮಸಾಜ್ ಮಾಡ್ರಿ. ಜೈ ಹೋಗ್ತೀನಿ ತಡಿ, ನಾನು ಮಸಾಜ್ ಮಾಡ್ತೀನಿ ತಡಲೆ. ಬೇಡ ಲಕ್ಷ್ಮಕ್ಕ, ನಾನು ಹೋಗಿ ಮಸಾಜ್ ಮಾಡ್ತೀನಿ. ನೀವು ಸುಮ್ಮನಿರು, ಮತ್ತೇನಾರ ಬರೀ ಅಂತ ಸುಮ್ಮನಿರು. ಈಗ ಎಲ್ಲರೂ ಮಂದಿ ಮುಕ್ಕರು ಬಿದ್ದರೆ ಇದೇನು ದೆವ್ವ ಕಾಲು ಕೈ ಮೈ ಇದನ್ನ ಮಾಡ್ಕೊಂತ ಕುಂದಿರೋದೈತಿ, ಆರಾಮಾಗ್ಬಿಡ್ತೈತಿ. ಸುಮ್ಮನಿರು, ನೀವು ಸ್ವಲ್ಪ ಬಿಕ್ಕಿ ಆರಾಮರು ಯಾರಿಗಾರ ಕೈ ಸೋತಾಗ ಬಂದು ಮಾಡಿ ಅಂತ. ಎಷ್ಟು ಮಸಾಜ್ ಮಾಡಿದಷ್ಟು ನನಗೆ ಆರಾಮ್ ಅನ್ಸತೈತಿ. ಕಲ್ಲು ಎಲ್ಲ ಕಿತ್ತುಕೊಂಡು ಹೋಗ್ತೈತಿ. ಬೇಸ್ ಒತ್ತು ಮಸಾಜ್ ಮಾಡು. ಎಣ್ಣೆ ಹಚ್ಚಿ ಬೇಸ್ ತಲೆಗೆ. ಎಷ್ಟು ವರ್ಷ ಆಗೈತೆ ಏನಂತೆ ಅದು ಎಣ್ಣೆ ಕಾಣಾರ್ದಂಗೆ ಅಂತೇಳಿ ಎಣ್ಣೆ ಹಚ್ಚಿ ಚಿಕ್ಕ ಮಸಾಜ್ ಮಾಡು. ಆಮೇಲೆ ಬೇಸಿ ನನ್ನ ತಲೆ ತೊಳಿರಿ. ಚಂದಾಗಿ ನನ್ನ ನೀಟಾಗಿ ರೆಡಿ ಮಾಡ್ಬೇಕು. ಹಂಗ ಹೆಂಗ್ ಕಾಣ್ಬೇಕು ಅಂತ ಏನಿಲ್ಲ ಹಂಗಾಗ್ಬೇಕು ನೋಡು. ತಿಕ್ಕ ಸ್ವಚ್ಛಗೆ ಅಲ್ಲ ಮಸಾಜ್ ಬೇಸ್ ಬಳ್ಳಿಟ್ಟು ಚಂದ ಮಾಡು. ಅಲ್ಲ ಒಬ್ಬಕ್ಕೆ ತಲೆ ಮಸಾಜ್ ಮಾಡತ್ತೀವಿ, ಒಬ್ಬಕ್ಕೆ ಕಾಲು ಸ್ವಚ್ಛ ಮಾಡತ್ತ. ಇನ್ನೊಬ್ಬಕ್ಕೆ ಏನ್ ಮಾಡಕತ್ತಾರ? ಅವು ಕ್ರೀಮ್ ಅದಾವಲ್ಲ ಅವ್ನು ತೊಗೊಂಬಂದು ನನ್ನ ಬಾಡಿಗೆಲ್ಲ ಹಚ್ಚಿ ಮಸಾಜ್ ಮಾಡಂತೇಳು ಕರೀಲಿಕ್ಕಿನ. ಬಂದೆ ದೆವ್ವ ಮಾರಾಣಿ ದೆವ್ವ ಅವ್ರೆ ಬಂದೆ ಹಾಸ್ತೀನಿ ಬಂದೆ ಈ ಸದ್ಯ ಬಂದೆ. ಅಲ್ಲೇ ಬಳ್ಳು ಅಂಗೈ ಮುಂಗೈ ಮಣಕೈ ಎಲ್ಲ ಬೇಸ್ ಮಸಾಜ್ ಮಾಡು. ಮಣಕೈ ಎಲ್ಲ ಹೊಲಸಿಟ್ಟು ಕರ್ರಗಾಗ್ಬಿಟ್ಟೈತಿ. ಆ ಬಳ್ಳು ಉಗುರು ಎಲ್ಲ ನೋಡು ಎಷ್ಟೆಲ್ಲ ನಮ್ಮನಿ ಹೆಂಗದು ಅಂದ್ರ ಹುಲ್ಲು ಉಗುರು ಅವು ಇರ್ತಾವಲ್ಲ ಹಂಗಾಗ್ಬಿಟ್ಟು. ಅದಕ್ಕೆ ನಾನು ರಾಣಿ ಎಲ್ಲ ಸ್ಮೂತ್ ಆಗಿರ್ಬೇಕಲ್ಲ, ಅದಕ್ಕೆ ನಾನು ಉಗುರು ಸ್ಮೂತ್ ಆಗಿ ಮಾಡು. ಅವು ನೀವು ಈಗ ಅಡಿಗೆ ಮಾಡಕ್ ಬಂದಿರಿ, ಆದ್ರೆ ಹಿಂದೆ ಅಡಿಗೆ ಮಾಡಕ್ ಇದ್ದಿದ್ದಿಲ್ಲಲ್ಲ. ಸಿಕ್ ಮನುಷ್ಯರ್ನ ಸಿಕ್ ಪ್ರಾಣಿ ಪಕ್ಷಿಗಳನ್ನ ಕರ್ಕೊಂಡು ತಿನ್ಬೇಕಾದ್ರೆ ಅದೆಲ್ಲ ಹೊಲಸೊಕ್ಕೊಂಡು ಕುಂತು ಬೆದ್ಬಿಟ್ಟವು. ಆಮೇಲೆ ಉಗುರನ್ನ ಹಿಂಗ ಗಟ್ಟಿಯಾಗ್ಬಿಟ್ಟವು. ಅದಕ್ಕೆ ಅವನ್ನೆಲ್ಲ ಹೊಲಸು ಕ್ಲೀನ್ ಮಾಡಿ ನೀಟಾಗಿ ಅದಕ್ಕೆ ಕ್ರೀಮ್ ಹಚ್ಚಿ ಮಸಾಜ್ ಮಾಡಿ ನನ್ನ ಉಗುರು ಸ್ಮೂತ್ ಮಾಡಿ ನೀಟಾಗಿ ಕಟ್ ಮಾಡಿದ್ದಕ್ಕೆ ನೇಲ್ ಪಾಲಿಶ್. ಆಯ್ತ್ರಿ ದೆವ್ವ ಅವ್ರೆ, ದೆವ್ವ ಮಾರಾಣಿ ಅವ್ರೆ, ಆದ್ರೆ ಉಗುರು ಕಾಣವಲ್ಲವ್ರಿ, ಎಲ್ಲಂತ ಹಚ್ಚಿಲ್ರಿ. ಹೌದಾ ತಡಿ, ಉಗುರು ಒಳಗೆ ಹೇಳ್ಕೊಂಡಿದ್ದಲ್ಲ ಅವು ಹೊರಗೆ ಬಂದಿಲ್ಲ. ಈಗ ಬಿಡ್ತೀನಿ ನೋಡು. ಹಿಂದೆ ಸರ್ಕ ಹೊಟ್ಟಿಗೆ ಚುಚ್ಚಿಗೆ ಚವಿಂದಾಗರಿಸಿ ಅಷ್ಟು ಉದ್ದಾದವ ನನ್ನ ಉಗುರು. ಉದ್ದಾದವ್ರೆ ಕಟ್ ಮಾಡಿ ಸಣ್ಣ ಮಾಡ್ಲೇನ್ರಿ? ಮತ್ತೆ ಕಟ್ ಮಾಡಿ ಸಣ್ಣ ಮಾಡಿ ನೇಲ್ ಪಾಲಿಶ್ ಹಚ್ಚಿ ಅದಕ್ಕೆ ಈಗಿನ ಹೊಸದಾಗಿ ಉಗುರಿಗೆ ಅದೇನ ನೇಲ್ ಪಾಲಿಶ್ ಹಚ್ಚಿ ಡಿಸೈನ್ ಮಾಡ್ತಾರಲ್ಲ ಹಂಗ್ ಮಾಡು. ನಮ್ಮ ಮಹಾರಾಜ ದೆವ್ವ ನನ್ನ ಉಗುರ ನೋಡ್ಕೊಂತ ಕುಂದಿರ್ಬೇಕು. ಏನ್ ಚಂದ ಅದ ನನ್ನ ಹೆಂಡತಿ ಉಗುರು, ನನ್ನ ಹೆಂಡತಿ ಉಗುರಿನ ಮ್ಯಾಗ ಏನ್ ಚಂದ ಡಿಸೈನ್ ಐತಲ್ಲ ಅಂತ ಅಂದಿರ್ಬೇಕು. ಹಂಗ್ ಡಿಸೈನ್ ಮಾಡೋದಕ್ಕೆ ಲೇ ಪಾಟಿ ನನಗೆ ಯಾವ ಡಿಸೈನ್ ಬರಂಗಿಲ್ಲಲೇ. ಅದು ನನಗೇನು ಗೊತ್ತನೇ ಇಲ್ಲಲೇ, ಏನ್ ಮಾಡಲೇ? ಅರೇ ಲಕ್ಷ್ಮಣದು ಅಕ್ಕ, ನೀವು ಸುಮ್ಗೆ ಮಾಡಿ ನೀವು, ಆಮೇಲೆ ನಾವೆಲ್ಲ ಅದಕ್ಕೆ ಮೇಕಪ್ ಮಾಡ್ತೀವಿ. ನೀವು ಹೋಗಿ ಮೊದಲು ಅದನ್ನು ಕ್ರೀಮ್ ಹಚ್ಚಿ ಬಳ್ಳು ಕೈ ಎಲ್ಲ ತಿಕ್ಕಿ ತೊಳೆದು ನೇಲ್ ಪಾಲಿಶ್ ಹಚ್ಚಿ ನಾವು ಬರ್ತೀವಿ, ಆಮೇಲೆ ಮಾಡ್ತೀವಿ. ಹೋಗಿ ಅಲ್ಲ ತಲೆ ಮಸಾಜ್ ಮಾಡಕ್ಕೆ ಏನ್ ಮಸಾಜ್ ಮಾಡವಲ್ಲ, ಕೈ ಎಡ್ಸವಲ್ಲ, ತಲೆ ಹಿಡ್ಕೊಂಡು ಕುಂತು ಬಿಟ್ಟಿಯಲ್ಲ. ಬೇಸಿ ತಲೆ ಮಸಾಜ್ ಮಾಡು. ಆ ಕೂದಲ ಪಾಡ್ಲ ನೋಡು, ಅವು ಏನೋ ಸ್ಪಿಟ್ ಹೇರು ಆಮೇಲೆ ಆಯುವೆಲ್ಲ ಇರ್ತಲ್ಲ ಅವನ್ನೆಲ್ಲ ಹೇರು ತೆಗೆದು ಕಟ್ ಮಾಡು. ನೀಟಾಗಿ ಕಟ್ ಮಾಡಿ ಚಂದಾಗಿ ಸಬೋಳಾಗಿ ನನ್ನ ಕೂದಲನ್ನ ನೀಟಾಗಿ
ಉಂಗುರು 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 ಕೂದಲನ್ನ ಸೀದಾ ಮಾಡ್ತಾರಲ್ಲ ಹಂಗ್ ಮಾಡು. ನಾನು ಎಷ್ಟು ವರ್ಷ ಆಗೈತೆ ನಾ ತಲೆನ ಬಚ್ಚಲಿ ಎಣ್ಣೆ ಹಚ್ಚಿಲ್ಲ. ಅವೆಲ್ಲ ಒಂದೊಮ್ಮೆ ಜೋಗಮ್ನರ್ ಕೂದಲ ಅಂಟ್ಕೊಂಡಂಗೆ ಒಂದೊಮ್ಮೆ ಗಂಟೆ ಆಗ್ಬಿಟ್ಟವು. ಅವನ್ನೆಲ್ಲ ಸ್ವಚ್ಛಗೆ ತೊಳೆದು ಅವನ್ನೆಲ್ಲ ನೀಟಾಗಿ ಬಾಚಿ ಇಸ್ತ್ರಿ ಮಾಡ್ತಾರಲ್ಲ ಕೂದಲ ನೆಟ್ಟ ಹಂಗ್ ಮಾಡಿ ಅವು ಕೂದಲ ನೆಟ್ಟ ಕಟ್ ಮಾಡು, ಡಿಸೈನ್ ಕಟ್ ಮಾಡು. ಅವು ಮುಂದೆಲ್ಲ ಬೋತಾವಲ್ಲ ಹಂಗ್ ಬರ್ಬೇಕು ನನ್ ಕೂದಲ. ನಾನ್ ನಿಂತ್ಕೊಂಡ್ರೆ ಹಂಗ ಮುಂದೆ ಮಾತಾಡ್ ಮುಂದೆ ಹಂಗ ಬರ್ಬೇಕು, ನನ್ ಗಂಡಂಗ ಸರಿಸ್ತಿರ್ಬೇಕು ಅವನ್ನ. ಹಂಗ್ ಮಾಡು, ಚಂದಾಗಿ ನನ್ ಕೂದಲ ಹೇರ್ ಸ್ಟೈಲ್ ಮಾಡು. ಮಾಡಕತ್ತೀನ್ರಿ. ಈ ಎಣ್ಣೆ ಹಚ್ಚಿ ಮಸಾಜ್ ಮಾಡತ್ತೀನ್ರಿ. ಈಗ ತಲೆ ತೊಳಿತೀನ್ರಿ. ತಲೆ ಎಲ್ಲ ಜಗ್ಗೆಷ್ಟು ಶಾಂಪು ಹಾಕಿ ಸ್ವಚ್ಛಗೆ ಮಾಡಿ ಆಮೇಲೆ ಅವನ್ನ ಇದನ್ನ ಕೂದಲ ನೆಟ್ಟು ಮಾಡಿ ಕಟ್ ಮಾಡ್ತೀನ್ರಿ. ಆಮೇಲೆ ಉಳಿದದ್ವೆಲ್ಲ ಅದ್ರೊಳಗೆ ಏನು ಸ್ಪಿಟ್ ಏರ್ ಏನು ಅಂತಿರಲ್ರಿ ಅಂತ ತೆಗಿತೀನ್ರಿ. ಮಾಡಕತ್ತೀನಿ ದೇವ್ ಮಾಡಿ ದೇವ್ ಅವ್ರೆ. ಹಾ ಹಂಗ ಇದೆಲ್ಲ ಮುಗಿದ್ಮೇಲೆ ಬೇಸಿ ಮಕ್ಕಕ್ಕೆಲ್ಲ ಫೇಶಿಯಲ್ ಬ್ಲೀಚ್ ಅದೇನೇನ ಮಾಡ್ತಾರಲ್ಲ ಮಸಾಜ್ ಅದನ್ನ ಮಾಡ್ರಿ. ಆಮೇಲೆ ಕೈಗೆ ಕಾಲಿಗೆ ವ್ಯಾಕ್ಸ್ ಮಾಡ್ರಿ, ಕೈಗೆ ಕಾಲು ಮಸಾಜ್ ಮಾಡ್ರಿ, ಕೈಗೆ ಕಾಲು ಎಲ್ಲ ಬ್ಲೀಚ್ ಮಾಡ್ರಿ. ಎಲ್ಲ ಹೆಂಗ್ ಹಂಗಾಗ್ಬೇಕಂದ್ರ ಹಂಗ ಬೆಳ್ಳಗ 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 ಸುಣ್ಣದ ಗೋಡೆ ಆಗ್ಬೇಕು. ನಾನು ಹಂಗ ಮಾಡ್ಬೇಕು ನೋಡು. ಅರೆ ಮಾರಾಣಿ ದೇವೊಂದು ಅಕ್ಕ, ನೀವು ಇವಾಗಲೇ ಬೆಳಗ್ಗೆನೇ ಇದ್ದೀರಿ ತಾನೆ? ಮತ್ತೇಕೆ ಬೇಕು ನಿಮಗೆ ಬೆಳಗ್ಗೆ? ನೀವು ಬೆಳಗಿದ್ದಕ್ಕೆ ಏನೂ ಗೊತ್ತಾಗ್ತಾನೆ ಇಲ್ಲ. ನಾವು ಏನು ಮಾಡಿದ್ರು ಅದು ಗೊತ್ತಾಗ್ತಾನೆ ಇಲ್ಲ, ಗೊತ್ತಾ? ನಾನು ಬೆಳಗದಿನಂತಂದು ಗೊತ್ತು. ಆದ್ರೆ ನಾ ಹೆಂಗ್ ಬೆಳಗಬೇಕಂದ್ರೆ ಹೇಗೆಲ್ಲ ನನ್ನ ಗಂಡ ಕಣ್ಣು ಕುಕ್ಕಿ ಮುಚ್ಚಿಕೊಂಡ್ಬಿಡ್ಬೇಕು. ಎಂತ ನಮ್ನಿ ಬೆಳಗದ ನನ್ನ ನೀತಿ ಕಣ್ಣು ಕುಕ್ಕ ಕಟ್ಟೈತಿ ಅನ್ಬೇಕು. ಹಂಗ್ ಬೆಳಬೇಕು. ಈಗ ಏನಾಗಿದೆ ಗೊತ್ತಾನ, ಬಿಳಿ ಗೋಡೆಗೆ ಹೊಲಿಸ್ಕೊಂತೈತಿ. ಅದು ಬೆಳ್ಳ ಕಾಣುವತ್ತು, ಹೊಲ್ಸೊಲ್ಸ್ ಕಾಣತೈತಿ. ಅದಕ್ಕೆ ಅದನ್ನೆಲ್ಲ ಹೊಲಿಸ್ದಾಗ ಸ್ವಚ್ಛ ಮಾಡಿದೆ ಅಂದ್ರೆ ಹೊಳಿತೀನಪ್ಪ. ಅದಕ್ಕೆ ಹಂಗ್ ಮಾಡ್ರಿ ಅಂತ ಹೇಳಿ. ಆಮೇಲೆ ತುಟಿ ಪಟಿ ಎಲ್ಲ ಕೆಂಪಗ, ಲಿಪ್ಟಿಕ್ ಕೈ ಎಲ್ಲ ಉಗುರು ಕೆಂಪಗ, ಆಮೇಲೆ ಮಸಾಜ್ ಮಾಡಿ ಸ್ಮೂತ್ ಆದ್ರೆ ಇನ್ನ ನನ್ನ ಗಂಡ ಇಷ್ಟಪಡ್ತಾನೆ. ಅದಕ್ಕೆ ಆಮೇಲೆ ಮಾರಾಣಿ ಹೆಂಗಿರ್ಬೇಕು ಹೇಳು, ಹಂಗಿರ್ಬೇಕು. ಹೋಗಿಲ್ಲ ಇಷ್ಟು ಸಂತು ಹಂಗಿರಕ್ ಆಗ್ಲಿಲ್ಲಪ್ಪ. ಇವಾಗ ನಾನ್ ಹಂಗ ಇರ್ಬೇಕು, ಮಾರಾಣಿ ಗತೆನೇ ಇರ್ಬೇಕು, ದೇವದ ಗತೆ ಅಲ್ಲ. ಅದಕ್ಕೆ ನಾನು ಮಾರಾಣಿ ಮಾಡ್ರಿ ನೀವು. ದೆವ್ವ ಎಲ್ಲಾದ್ರೂ ಮಾರಾಣಿ ಆಗೋದುಂಟಾ? ಈ ದೆವ್ವೊಂದಕ್ಕೆ ಪಾಗಲ್ ಹೋಗ ಈ ಪಾಗಲ್. ಎಷ್ಟೊತ್ತಾತ ತಿಕ್ಕಿ 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 ಅವ್ ಪಾಪ ಕೈ ಎನ್ನ ಎದಕ್ ಬರ್ತಾವು. ನಮ್ನೆ ತಿಕ್ಕಿಸ್ಕೊಳತೈತಿ ದೆವ್ವನ ನೋಡುವ. ಈ ಕರ್ಯಾಕೂ ಇಲ್ಲ ಏನಿಲ್ಲ ಪಾಪ. ಮುಂಜಾನೆ ಒಂದ್ ಕಪ್ ಚಾ ಕುಡ್ದು ನಾಷ್ಟಾನೂ ಮಾಡಿಲ್ಲ ಪಾಪ. ನಮ್ ಜಯ ಕಾಲಕ್ಕೆ ಏನ್ ಮಾಡಪ್ಪ ಪಾಪ. ಇಲ್ಲಿ ಸಿಕ್ಕೊಂಡು ಲೇ ಪಾತಿ ಹೊಟ್ಟೆಸ್ತು ತಲೆ ತಿರ್ದಂಗ ಆಗ್ತೈತ್ಲೆ. ತಿಕ್ಕಿ ತಿಕ್ಕಿ ತಿಕ್ಕಿಕೊಂಡು ನಾವು ಗರ 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 ತಿರ್ಗಕತ್ತವಲೆ. ಏನ್ ಮಾಡದ್ಲೆ ಪಾತಿ? ಅರೇ ಲಕ್ಷ್ಮಣ್ ಅಕ್ಕ, ನಮ್ದಕ್ಕೂ ಹಂಗೆ ಆಗಿದೆ. ನಮ್ಮದು ನಿಮ್ಗಿಂತ ಜಾಸ್ತಿ ಕಣ್ಣು ಗರ ಗರ ತೆಗ್ತವೆ, ಕಿವಿ ಗುಯಿ ಅಂತ ಇದೆ ತಿಕ್ಕಿ ತಿಕ್ಕಿ ತಿಕ್ಕಿ. ಇವ ಲಕ್ಷ್ಮಕ್ಕ ಮುಂಜಾನೆ ಒಂದು ಕಪ್ ಚಾ ಕುಡ್ದಾರು, ತಿರುಗಿ ಮಧ್ಯಾಹ್ನ ಮ್ಯಾಗ ಆತು. ಈ ಹೊಟ್ಟೆನದ ಗರ 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 ಹೊಟ್ಟಸ್ತತೆ ಯವ್ವ. ಏನ್ ಮಾಡೋದೆ ಯವ್ವ? ಯಾರ ಹೋಗಿ ನಂಗೊಂಚೂರು ಹಣ್ಣಿನ ಜ್ಯೂಸ್ ತಗೊಂಡ್ಬರಿ. ಯಾಕಂದ್ರೆ ಇನ್ಮೇಗ ನಾನು ಆಯಿಲ್ ಫುಡ್ ಕಂಟ್ರೋಲ್ ಮಾಡ್ತೀನಿ. ಇನ್ನೆಲ್ಲ ವೆಜಿಟೇರಿಯನ್ ಆಗ್ತೀನಿ, ನಾನ್ ವೆಜಿಟೇರಿಯನ್ ಎಲ್ಲ ಬಿಟ್ಬಿಡ್ತೀನಿ. ಯಾಕಂದ್ರೆ ನನ್ನ ಫ್ಯಾಟ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ನಾನು ಡುಮ್ಮಿ ಆಗಕತ್ತೀನಿ. ಅದಕ್ಕೆ ಇನ್ಮೇಲೆ ಏನದು ಬರೀ ಫ್ರೂಟ್ಸ್ ಸಲಾಡ್ಸ್ ಈ ತರನೇ ತಿಂತೀನಿ. ನನಗೆ ಇವಾಗ ಹೊಟ್ಟೆ ಬಹಳ ಹಶು ಆಗ್ತಾ ಇದೆ. ನನಗೆ ಯಾವ ಜ್ಯೂಸ್ ತಗೊಂಡ್ಬರ್ತೀರಿ? ರಕ್ತ ಆಗುತ್ತೆ, ಆಪಲ್ ಜ್ಯೂಸ್ ತಗೊಂಬರಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಜ್ಯೂಸ್ ಹೇಳ್ತೀನಿ, ಅದನ್ನ ತಗೊಂಬರಿ ಅಂತ. ಇವಾಗ ನಂಗೆ ಮೊದಲು ಒಂದು ಜ್ಯೂಸ್ ತಗೊಂಬರಿ. ಇಲ್ಲೇ ಕುತ್ಕೊಂಡು ಆ ಪೈಪ್ ಇರುತ್ತಲ್ಲ ಅದು ಎಳ್ಕೊಳ್ಳೋದು, ಅದನ್ನ ನೋಡ್ರಿ ಬಾಜುಕ ಹಂಗ ಅಲ್ಲಿ ಬಾಜುಕ್ ಇಟ್ಕೊಂಡು ಎಳ್ಕೊಂತ ನಮ್ಕೊತ್ತಿ ನೀವು ಮಾಡಿರಂತ ತಗೊಂಡ್ಬರ್ ಹೋಗ್ರಿ.